ಹಲೋ, ಹಾಯ್, ನಮಸ್ತೆ. ನಾನು ಸುಜಾತ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇವತ್ತೊಂದು ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ. ಅಣಬೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ಏನು ಮಾಡಿದ್ದೀನಿ ಅಂದರೆ ಒಂದು ಒಂದು ಸುಮಾರು ಒಂದು ಅರ್ಧ ಕೆ ಜಿ ಆಗುವಷ್ಟು ಅಣಬೆನ ತೊಳೆದು ನೀಟಾಗಿ ಮೇಲೆ ಸಿಪ್ಪೆ ತಕ್ಕೊಂಡು 5-6 ಸರ್ತಿ ತೊಳೆದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಣಬೆ ಮಾತ್ರ ತುಂಬ ತೊಳಿಬೇಕು. ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಏನು ಮಸಾಲ ರೆಡಿ ಮಾಡ್ತೀನಿ. 1-2 ಚಮಚ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟು ಹಾಕ್ಕೊಂಡು, ಹಾಗೆ ಒಂದು ಅರ್ಧ ಇಂಚು ಶುಂಠಿ, 4-5 ಹೆಸಳು, 6-7 ಹೆಸರು ಬೆಳ್ಳುಳ್ಳಿ ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಒಂದು ಈರುಳ್ಳಿ ಚಿಕ್ಕದಾಗಿ ಒಂದು ಈರುಳ್ಳಿ ಅದನ್ನು ಹಚ್ಕೊಂಡಿದ್ದೀನಿ. ಆಮೇಲೆ ಒಂದು ಟೊಮೆಟೊ ಹಚ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಮಶ್ರೂಮ್ಸ್ ಗ್ರೇವಿ ಮಾತ್ರ ನಿಮ್ಮ ಚಿಕನ್ ಸಾರು, ಮಟನ್ ಸಾರಕ್ಕೆ ಏನೂ ಕಮ್ಮಿ ಇರಲ್ಲ ನೋಡಿ. ಒಂದು ಸರ್ತಿ ಮಾಡಿ ನೋಡಿ. ಹಾಗೆ ಗೋಡಂಬಿ ಒಂದು 10-15 ನೆನೆಸಿ ಇಟ್ಕೊಂಡಿದ್ದೀನಿ. ಒಬ್ಬೊಬ್ಬರು ತೆಂಗಿನಕಾಯಿ ಹಾಕಲ್ಲ, ಗೋಡಂಬಿ ಹಾಕ್ತಾರೆ. ಮತ್ತು ಗಸಗಸೆನೂ ಹಾಕ್ತಾರೆ. ನಾನು ಗಸಗಸೆ ಹಾಕ್ತೀನಿ, ಸ್ವಲ್ಪ ತೆಂಗಿನಕಾಯಿನೂ ಹಾಕ್ತೀನಿ. ಈಗ ಗೋಡಂಬಿ ಇದೆಲ್ಲ ಒಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಫ್ರೈ ಆದ ನಂತರ ಏನು ಮಾಡಬೇಕಂದ್ರೆ, ಇವಾಗ ಗಸಗಸೆ 1 ಚಮಚ ಹಾಕಬೇಕು. ಇದಕ್ಕೆ ಮೇಯ್ನ್ ಬರೋದೇ ಗಸಗಸೆ, ಗೋಡಂಬಿ ಇವೆರಡು ಬೀಳಬೇಕು. ಕೊಬ್ಬರಿ, ತೆಂಗಿನಕಾಯಿ ಹಾಕಿದರೂ ಹಾಕ್ಬೋದು, ಬೇಕಂದರೆ ಹಾಕಬೇಕು ಅಷ್ಟೇ. ತೆಂಗಿನಕಾಯಿ ನಾನು 1-2 ಚಮಚ ತೆಂಗಿನಕಾಯಿ ತುರಿನ ಹಾಕಿದ್ದೀನಿ ಅಷ್ಟೇ. ಇದನ್ನು ಸಹ ಘಮ ಘಮ ಬರುವ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರಬೇಕು. ತುಂಬ ನೀವೆಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಅನ್ನದ ಜೊತೆ, ಪೂರಿ ಜೊತೆ, ಇಲ್ಲ ಚಪಾತಿ ಜೊತೆ, ಎಲ್ಲ ಜೊತೆ, ಮುದ್ದೆ ಜೊತೆ ತಿನ್ಬೋದು. ಇವಾಗ ಇದನ್ನು ನಾನು ಫ್ರೈ ಆಗಿದೆ ತೆಗೆದಿಟ್ಕೊತೀನಿ. ಅದು ತಣ್ಣಗಾಗೋ ತನಕ. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಮಶ್ರೂಮ್ನ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇದು ಬೇಯಬೇಕು. ಇದು ಸುಮಾರು ಹೊತ್ತು ಬೇಕಾಗುತ್ತೆ. ಇವಾಗ ಅದು ಬೇಯ್ತಾ ಇದೆ. ಈ ಮಿಕ್ಸಿ ಜಾರಿಗೆ ತಣ್ಣಗಾಗಿರೋ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ನಾವು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿ, ಮತ್ತು ಇನ್ನೇನು ಹಾಕಲ್ಲ. ಎಲ್ಲ ಒಂದಿನ ಸಾಂಬಾರು ಪುಡಿ ಮಾಡೋದು ತೋರಿಸಿದ್ದೀನಿ. ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಬೇಕು. ನೈಸಾಗಿ ರುಬ್ಕೊಂಡು ಬರೋ ತನಕ ಇಲ್ಲಿ ಇದು ಇಷ್ಟು ಚೆನ್ನಾಗಿ ಬೆಂದು, ಜಾಸ್ತಿ ಹಾಕಿದರೆ ಇಷ್ಟೇ ಆಗುತ್ತೆ. ಅಣಬೆ ಮಾತಿಗೆ ಹೇಳ್ತಾರೆ ಅಣಬೆ ಥರ ಅದು ಕುಗ್ಗುತ್ತೆ ಅಂತ. ಮತ್ತು ಇದು ನಾವು ನೀರಲ್ಲಿ ತೊಳೆದ ತಕ್ಷಣ ಅದು ನೀರು ಒಡಿತದೆ. ಎಷ್ಟೇ ನಾವು ನೀರನ್ನು ಹಿಂಡಿ ಹಾಕಿದರೂ ಸಹ ಇದು ನೀರು ಹೀರ್ಕೊಳ್ಳುತ್ತೆ ಅಣಬೆ. ಹಾಗಾಗಿ ಇದನ್ನು ಸ್ವಲ್ಪ ಮುಚ್ಚಿ ಇಟ್ಟರೆ ಚೆನ್ನಾಗಿ ಬೇಯ್ತದೆ. ಅಣಬೆ ಬೆಂದಿಲ್ಲ ಅಂದರೆ ನಾರಾಗುತ್ತೆ. ಚೆನ್ನಾಗಿ ಬೆಂದ್ರೇ ಟೇಸ್ಟು. ನೋಡಿ, ಚೆನ್ನಾಗಿ ಬೆಂದಾಯಿತು. ಇವಾಗ ಅದನ್ನು ಸಪ್ರೇಟ್ ಇಟ್ಕೊಂಡು ಇನ್ನೊಂದು ಅದೇ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಒಂದು ಅರ್ಧ ಈರುಳ್ಳಿ, ಕಸ್ತೂರಿ ಮೇಥಿ, ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಘಮ ಬರೋ ತನಕ ಇದನ್ನು ಫ್ರೈ ಮಾಡ್ತೀನಿ. ಆದರೆ ಉಪ್ಪು ಹಾಕ್ತೀನಿ. ಬೇಗ ಸ್ವಲ್ಪ ಕೆಲಸ ಜಾಸ್ತಿ ಆದರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಚಿಕನ್ ಸಾರಿಗೆ ಏನೂ ಕಮ್ಮಿ ಇಲ್ಲ. ಈ ಥರ ನೀವು ಮಾಡಿ ನೋಡಿ. ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ. ನೈಸಾಗಿ ರುಬ್ಕೊಂಡಿರೋ ಬಂದಿನ ಮಸಾಲ ಹಾಕ್ತಾಯಿದ್ದೀನಿ. ಈ ಮಸಾಲ ಆಲ್ರೆಡಿ ಫ್ರೈ ಆಗಿದೆ. ಇನ್ನೂ ಚೆನ್ನಾಗಿ ಫ್ರೈ ಆಗಿ ಸುತ್ತ ಎಣ್ಣೆ ಬಿಡಬೇಕು ನೋಡಿ ಈ ಥರ. ಅದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕು, ದಪ್ಪ ಬೇಕಂದರೆ ದಪ್ಪ, ಮುದ್ದೆಗಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಇವಾಗ ಅನ್ನಕ್ಕೆ ಸ್ವಲ್ಪ ಗೊಜ್ಜು ಥರ ಇದ್ದರೆ ಚೆನ್ನಾಗಿ. ನೋಡಿ, ಎಣ್ಣೆ ಎಳ್ತಾ ಇದೆ. ಇದಕ್ಕೆ ಒಂಚೂರು ಹುಣಸೆ ಹಣ್ಣು ರಸ ಹಾಕ್ತೀನಿ ನಾನು. ಕೆಲವರು ಹಾಕಲ್ಲ. ನನಗೆ ಅಂದರೆ ಅಣಬೆಗೆ ಸ್ವಲ್ಪ ಹುಳಿ. ಇದೀಗ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ನೀರು ಹೊಡೆದಿತ್ತು, ಅದ್ರ ಸಮೇತ ಹಾಕಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಸುಮಾರು 15-20 ನಿಮಿಷ ಕುದಿಸ್ಬೇಕು ಸಣ್ಣ ಉರಿಯಲ್ಲಿ. ಆ ಸೈಡೆಲ್ಲ ಎಣ್ಣೆ ಎಳ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟು, ಶೇರ್